ಇಲ್ಲಿ ಒಂದು ರೈಟ್ ಟ್ರಯಾಂಗಲ್ ಕೊಟ್ಟವ್ರೆ. ಈ ರೈಟ್ ಟ್ರಯಾಂಗಲಲ್ಲಿ 3 ಸೈಡ್ಗಳನ್ನ ಇದು 3 ಯೂನಿಟ್ಟು, 4 ಯೂನಿಟ್ಟು ಮತ್ತು ಹೈಪೋಟೆನ್ಯೂಸ್ನ 5 ಯೂನಿಟ್ ಅಂತ ಕೊಟ್ಟವ್ರೆ. ಇವಾಗ ಇದರ ಥೀಟಾ ಆ್ಯಂಗಲ್ ಇದಾದರೆ ಇದ್ರದ್ದು ಕಾಟ್ ಥೀಟಾ ಅನ್ನೋದ್ರದ್ದು ಎಷ್ಟು ವ್ಯಾಲ್ಯೂ ಅಂತ ಕಂಡುಹಿಡಿಯಬೇಕು. ಇವಾಗ ಯಾವ ಥರ ಕಂಡುಹಿಡಿಯೋದು? ಫಸ್ಟು ಅಡ್ಜಸೆಂಟ್ ಆಪೋಸಿಟ್ ಹೈಪೋಟೆನ್ಯೂಸ್ ಅನ್ನೋದು ನೇಮ್ ಮಾಡಬೇಕು. ಇದು ಯಾವಾಗಲೂ ಹೈಪೋಟೆನ್ಯೂಸು, ಯಾವುದು ರೈಟ್ ಆ್ಯಂಗಲ್ಗೆ ಆಪೋಸಿಟ್ ಇರೋ ಸೈಡು. ಇದು ಥೀಟಾಗೆ ಜಂಟಿಯಾಗಿರೋದು ಅಡ್ಜಸೆಂಟು, ಥೀಟಾಗೆ ಆಪೋಸಿಟ್ ಇರೋದು ಮಾಮೂಲಿ ಆಪೋಸಿಟ್ ಇದು. ಇವಾಗ ಕಾಟ್ ಥೀಟಾ ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಿಯಬೇಕು. ಕಾಟ್ ಥೀಟಾ ಅಂದ್ರೇನು? ಇದು ಟ್ಯಾನ್ ಥೀಟಾದು ರೆಸಿಪ್ರೋಕಲ್ಲು. ಟ್ಯಾನ್ ಥೀಟಾದಲ್ಲಿ ಏನು ಮಾಡ್ತೀವಿ? ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಮಾಡ್ತೀವಿ. ಇದರಲ್ಲಿ ಅದು ಅಡ್ಜಸೆಂಟ್ ಬೈ ಆಪೋಸಿಟ್ ಅಂತ ಮಾಡಬೇಕು. ಅಡ್ಜಸೆಂಟ್ ಬೈ ಆಪೋಸಿಟ್ಟು. ಇವಾಗ ಎಷ್ಟಾಯಿತು ಅಡ್ಜಸೆಂಟ್ ಬೈ ಆಪೋಸಿಟ್ಟು? ಅಡ್ಜಸೆಂಟು 3 ಯೂನಿಟ್ಟು ಡಿವೈಡೆಡ್ ಬೈ ಆಪೋಸಿಟ್ಟು 4 ಯೂನಿಟ್ಟು. ಅಲ್ಲಿಗಿದ್ದು ಕಾಟ್ ಥೀಟಾ ಅನ್ನೋದು 3/4 ಯೂನಿಟ್ ಆಯಿತು. ಬಾಯ್.